ಹರೇ ಕೃಷ್ಣ. ಎಲ್ಲ ಮಾತೆಯರಿಗೂ, ಎಲ್ಲ ಮಕ್ಕಳಿಗೂ, ಎಲ್ಲ ಮಹನೀಯರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ಗಣೇಶ ಪಂಚರತ್ನ, ಶ್ರೀ ಗಣೇಶ ಪಂಚಕ ಅಂತಲೂ ಹೇಳ್ತೇವೆ. ಈ 5 ಸ್ತೋತ್ರಗಳನ್ನು ಒಳಗೊಂಡ ಹಾಗೆ ಫಲಶ್ರುತಿಯನ್ನು ಒಳಗೊಂಡ ಈ ಸ್ತೋತ್ರವನ್ನು ನಾವು ಅರ್ಥಸಹಿತ ನೋಡ್ತಾ ಹೋಗೋಣ. ಮಕ್ಕಳೆಲ್ಲ ಈ ಸ್ತೋತ್ರವನ್ನು ಕಲೀಲಿ ಅನ್ನುವ ಒಂದು ಆಸೆ. ಹಾಗಾಗಿ ಈ ಸ್ತೋತ್ರದ ಅರ್ಥವನ್ನು ಸಹ ಎಲ್ಲರೂ ತಿಳ್ಕೊಂಡು ಹೇಳಿದ್ರೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಇದು ಕೊಡುತ್ತೆ ಅಂತ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ನ ತೇ ತರಾತಿಭೀಕರಂ ನಮೋದಿತಾರ್ಕಭಸ್ವರಂ ನ ಮತ್ಸುರಾರಿನಿರ್ಜರಂ ನತಾದಿಕಾಪದುರ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ಕರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿಪೂರ್ವನಂದನಂ ಸುರಾರಿಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತಹೀನಮಂತರಾಯಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ ಪ್ರಜಲ್ಪತಿಃ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾತ್ ಸಮಾಹಿತಾಯುರಷ್ಟಭೂತಿಮಭ್ಯುಪೇತಿ ಸೋಚಿರಾತ್. ಇದರ ಅರ್ಥವನ್ನು ನೋಡ್ತಾ ಹೋಗೋಣ. ಮೊದಲನೇ ಶ್ಲೋಕ. ಮುದಾಕರಾತ್ತ ಮೋದಕಂ ಅಂದರೆ ಸಂತೋಷದಿಂದ ಆತ ಕೈಯಲ್ಲಿ ಕಡುಬು, ಮೋದಕ ಅಂದ್ರೇನು, ಮೋದಕವನ್ನು ಹಿಡಿದುಕೊಂಡಿದ್ದಾನೆ ಅಂತ. ಹಾಗೆ ಸದಾ ವಿಮುಕ್ತಿ ಸಾಧಕಂ, ಮೋಕ್ಷ ಸಾಧಕ, ಅವನು ಮೋಕ್ಷವನ್ನು ಕೊಡುವಂಥವನು ಅಂತ. ಹಾಗೆ ಶಿರಸ್ಸಿನಲ್ಲಿ ಚಂದ್ರನನ್ನು, ಕಲಾಧರಾವತಂಸಕಂ, ಶಿರಸ್ಸಿನಲ್ಲಿ ಚಂದ್ರನನ್ನು, ಕಲಾಧರ ಅಂದರೆ ಚಂದ್ರ, ಅವನನ್ನು ಧರಿಸಿದವನು. ಹಾಗೆ ಅದು ತಂದೆ ತಾಯಿಯಿಂದ ಅವನಿಗೆ ಬಂದಿದ್ದು ಅಂತ. ಹಾಗೆ ವಿಲಾಸಿ ಲೋಕರಕ್ಷಕಂ, ಲೀಲೆ ಎಂದು ತಿಳಿದು ಆ ಲೋಕವನ್ನು, ಲಲಿತೆಯ ಮಗನೂ ಸಹ ಲೀಲೆಯಿಂದ ಈ ಲೋಕವನ್ನು ರಕ್ಷಿಸುವವನಾಗಿದ್ದಾನೆ. ಹಾಗೆ ಅನಾಥರನ್ನು, ಅನಾಯಕೈಕನಾಯಕಂ, ಅನಾಥರನ್ನು ಕಾಪಾಡುವವನು, ಗಜಾಸುರನನ್ನು ಸಂಹರಿಸಿದವನು, ವಿನಾಶಿತೇವ ದೈತ್ಯಕಂ. ಹಾಗೆ ಇಂತಹ ನತಾಶುಭಾಶುನಾಶಕಂ, ಅಂತಹ ನಮಿಸಿದ ಭಕ್ತರ ಸಂಕಷ್ಟಗಳನ್ನು, ಯಾರು ಅವನಿಗೆ ನಮಿಸ್ತಾರೋ, ಪ್ರಣಾಮ ಮಾಡ್ತಾರೋ, ಅವನನ್ನು ಭಜಿಸ್ತಾರೋ ಅವರ ಎಲ್ಲ ಸಂಕಷ್ಟಗಳನ್ನು ಸಹ ಪರಿಹರಿಸುವವನು ಆದ ಆ ವಿನಾಯಕನನ್ನು ನಾನು ನಮಿಸ್ತೇನೆ ಅಂಥೇಳಿ ಮೊದಲನೇ ಶ್ಲೋಕದ ಅರ್ಥ. ಎರಡನೇ ಶ್ಲೋಕ. ನತೆ ತರಾತಿ ಭೀಕರಂ, ಯಾರು ವಿನಯದಿಂದ ಅಂದರೆ ಶರಣಾಗೋದಿಲ್ವೋ, ಶರಣಾಗದವರಿಗೆ, ಅವರು ಯಾರು ಶರಣಾಗೋದಿಲ್ಲ ಅವರಿಗೆ ಅವನು ಅತೀ ಭಯಂಕರನಾಗಿದ್ದಾನೆ. ಯಾರು ಅವನಿಗೆ ನಮಿಸೋದಿಲ್ಲ ಅವರಿಗೆ. ಹಾಗೆ
ನವೋದಿತಾರ್ಕಭಾಸ್ವರಂ, ಉದಯಿಸುವಂತಹ ಸೂರ್ಯನಂತೆ ವಿರಾಜಿಸುವವನು, ಅಂತಹ ಕಾಂತಿಯನ್ನು ಹೊಂದಿದವನು. ನಮತ್ಸುರಾರಿ ನಿರ್ಜರಂ, ದೈತ್ಯರು ದೇವತೆಗಳಿಂದ ವಂದಿತನು ಆತ. ಹಾಗೆ ನತಾಧಿಕಾಪ ದುರ್ಧರಂ, ದುರ್ಧರಂ ಅಂತಲೂ ಇದೆ, ದುರ್ಧರಂ ಅಂತಲೂ ಹೇಳ್ಬೋದು. ಎಲ್ಲ ವಿಪತ್ತುಗಳನ್ನು ಪರಿಹರಿಸುವವನು, ಭಕ್ತರ ಅಂದರೆ ಯಾರು ಭಜಿಸ್ತಾರೋ ಅವರ ವಿಪತ್ತುಗಳನ್ನು ಪರಿಹರಿಸುವವನು. ಹಾಗೆಯೇ ನತಾಧಿಕಾಪ ದುರ್ಧರಂ, ಸುರೇಶ್ವರಂ ನಿಧೀಶ್ವರಂ, ಅವನು ಸುರಾದಿ ಎಲ್ಲ ದೇವತೆಗಳಿಂದ ದೈತ್ಯರಿಂದಲೂ ಸಹ ಅಲ್ಲಿ ಪೂಜಿಸಲ್ಪಡುವವನು, ಎಲ್ಲ ನಿಧಿಗಳ ಒಡೆಯನು ಅವನು. ಹಾಗಾಗಿ ಭಕ್ತರ ಎಲ್ಲ ವಿಪತ್ತುಗಳನ್ನು ಅವನು ಪರಿಹರಿಸ್ತಾನೆ ಅಂತ. ಹಾಗೆ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ, ದೇವತೆಗಳ ಅಧಿಪತಿಯು ಎಲ್ಲ ನಿಧಿಗಳ ಒಡೆಯನು ಗಜರಾಜನು ಗಣೇಶ್ವರನು ಪರಾತ್ಪರನು ಆದಂತಹ ಗಣಪತಿಯನ್ನು ಸದಾ ನಾನು ಆಶ್ರಯಿಸ್ತೇನೆ, ಅವನನ್ನೇ ನಾನು ಆಶ್ರಯಿಸ್ತೇನೆ, ಅವನನ್ನೇ ವಂದಿಸ್ತೇನೆ, ಅವನನ್ನೇ ಪೂಜಿಸ್ತೇನೆ ಅಂತ, ಅವನನ್ನೇ ಶರಣು ಹೋಗ್ತೇನೆ ಅನ್ನುವ ಅರ್ಥವನ್ನು ಕೊಡುತ್ತೇವೆ. 3ನೇ ಶ್ಲೋಕ. ಸಮಸ್ತ ಲೋಕ ಶಂಕರಂ, ಎಲ್ಲ ಲೋಕಗಳಿಗೂ ಕಲ್ಯಾಣವನ್ನು ಮಾಡುವವನು ಅವನು. ಶಂಕರಂ ಅಂದರೆ ಶಂ ಅಂದರೆ ಒಳ್ಳೆಯದನ್ನು ಶುಭವನ್ನು ಮಾಡುವವನು. ಹಾಗಾಗಿ ಶಂಕರನ ಮಗ ಶಂಕರ ಅವನು ಸಹ ಒಳ್ಳೆಯದನ್ನೇ ಮಾಡ್ತಾನೆ ಎಲ್ಲರಿಗೂ. ಹಾಗೆ ಸಮಸ್ತ ದೈತ್ಯ ಕುಂಜರಂ, ಗಜಾಸುರನನ್ನು ಸಂಹರಿಸಿದವನು ಆತ. ಹಾಗೆ ದರೇತ ರೋದರಂ ವರಂ ಉದರಂ, ಒಳ್ಳೆಯ ವಿಶಾಲವಾದ ಹೊಟ್ಟೆಯುಳ್ಳವನು ಆತ. ವರೇಭ ವಕ್ತ್ರಮಕ್ಷರಂ, ಶ್ರೇಷ್ಠವಾದ ಗಜಮುಖವುಳ್ಳವನು ಆತ. ಅವನ ಮುಖ ಯಾವುದು? ಆನೆಯ ಮುಖ, ಗಜಮುಖ ಆತ. ಹಾಗೆ ಗಜಾನನ ಆತ. ಅವಿನಾಶಿ ಅವನು. ವರೇಫ ವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ, ಅವನು ಕೃಪಾಲು, ಹಾಗೆ ದಯೆಯುಳ್ಳವನು, ಅವಿನಾಶಿಯು, ಕ್ಷಮಾಶೀಲನು. ಹಾಗೆ ಯಶಸ್ಕರಂ, ಯಶಸ್ಸನ್ನು ಕೊಡುವಂಥವನು, ಆನಂದ ಸಾಗರನು. ನಮಸ್ಕರಿಸಿದ ಭಕ್ತರಿಗೆ ಕೀರ್ತಿ ಯಶಸ್ಸನ್ನು ಶ್ರೇಯಸ್ಸನ್ನು ಮಾಡುವವನು. ಹಾಗೆ ತೇಜೋಮಯನು ಆತ. ನಮಸ್ಕರೋಮಿ ಭಾಸ್ವರಂ ಅಂದರೆ ತೇಜೋಮಯನು ಆದ ಆ ಗಜಾನನನ್ನು, ಗಜಮುಖನನ್ನು, ಗಣಪತಿಯನ್ನು ನಾನು ನಮಸ್ಕರಿಸ್ತೇನೆ ಎನ್ನುವ ಅರ್ಥ. ಹಾಗೆ 4ನೇ ಶ್ಲೋಕ. ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ, ಭಕ್ತರ ಕಷ್ಟವನ್ನು ಅಕಿಂಚನಾರ್ತಿ ಮಾರ್ಜನಂ, ಅವರ ಬಡಿದು ಓಡಿಸ್ತಾನಂತೆ, ಕಷ್ಟವನ್ನು ಒಡೆದು ಓಡಿಸ್ತಾನಂತೆ. ಚಿರಂತನೋಕ್ತಿ ಭಾಜನಂ, ಅನಾದಿ ವೇದಗಳಿಂದ ಸ್ತುತಿಸಲ್ಪಡುವವನು ಆತ. ಹಾಗಾಗಿ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ, ಈಶ್ವರನ ಜ್ಯೇಷ್ಠ ಪುತ್ರ ಆತ. ಹಾಗಾಗಿ ರಾಕ್ಷಸರ ಗರ್ವವನ್ನು ನಿರ್ಮೂಲ ಮಾಡಿದವನು ಆತ. ಹಾಗೆ ಲೋಕಕಂಟಕರಿಗೆ ಪ್ರಪಂಚ ನಾಶಭೀಷಣಂ, ಲೋಕಕಂಟಕರಿಗೆ ಭೀಷಣನು ಭಯಂಕರನು ಆತ. ಹಾಗೆ ಧನಂಜಯಾದಿಭೂಷಣಂ, ಧನಂಜಯ ಅಗ್ನಿ ವಾಯು ದೇವತೆಗಳಿಗೆ ಭೂಷಣಪ್ರಾಯನಾಗಿರುವನು, ಎಲ್ಲ ದೇವತೆಗಳಿಗೂ ಭೂಷಣನು ಆತ. ಹಾಗೆ ಕಷ್ಟದಲ್ಲಿ ಸಹ ವಿಘ್ನ ವಿನಾಯಕ ಅಂಥೇಳಿ ಅವನನ್ನು ಆರಾಧಿಸ್ತಾರೆ ದೇವತೆಗಳು ಸಹ. ಹಾಗೆ ಗಂಢಸ್ಥಳದಲ್ಲಿ ಸುರಿಯುತ್ತಿರುವ ಮದೋದಕವನ್ನು ಒರೆಸಿಕೊಳ್ಳುತ್ತಿರುವವನು ಆತ, ಅಂದರೆ ಅಷ್ಟು ಶಕ್ತಿಯನ್ನು ಹೊಂದಿರುವಂಥವನು ಆತ. ಹಾಗೆ ಅನಾದಿ ಗಣಪತಿಯನ್ನು, ಮೊದಲಿಂದಲೂ ಇರುವವನನ್ನು, ಪುರಾಣ ವಾರಣಂ ಅಂದರೆ ಮೊದಲಿಂದಲೂ ಆದಿ ಆತ, ಆದಿಪೂಜ್ಯ. ಹಾಗಾಗಿ ಅವನನ್ನು ನಾನು ಭಜಿಸ್ತೇನೆ ಅಂಥೇಳಿ 4ನೇ ಶ್ಲೋಕದ ಅರ್ಥ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಂದರೆ ನಿತಾಂತಕಾಂತಿ, ಮನೋಹರವಾದ ದಂತಕಾಂತಿ, ಹಲ್ಲುಗಳ ಕಾಂತಿಯನ್ನು, ಅತ್ಯಂತ ಮನೋಹರವಾದ ಹಲ್ಲುಗಳ ಕಾಂತಿಯುಕ್ತವಾದ ಹಲ್ಲುಗಳನ್ನು ಅವನು ಹೊಂದಿದ್ದಾನೆ ಅಂತ. ಹಾಗೆ ಅಚಿಂತ್ಯ ರೂಪಮಂತಹೀನ ಮಂತರಾಯ ಕೃಂತನಂ, ಕಾಲನಾದ ಶಿವನ ಪುತ್ರನು ಆತ. ಹಾಗೆ ಚಿಂತನೆ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ, ಯೋಗಿಗಳ ಹೃದಯದಲ್ಲಿ ಸದಾ ನೆಲೆಸಿರುವವನು ಆತ. ನಾಶರಹಿತನು, ವಿಘ್ನ ನಿವಾರಕನು ಆತ. ಹಾಗಾಗಿ ಯೋಗಿಗಳ ಹೃದಯದಲ್ಲಿ ಸದಾ ನೆಲೆಸಿರ್ತಾನೆ. ಅಂತಹ ಅವನು ಏಕದಂತ ಅಂತ ಹೇಳೇ ಪ್ರಸಿದ್ಧ ಅಲ್ವಾ. ಒಂದು ದಂತ ಸರಿಯಾಗಿದೆ, ಇನ್ನೊಂದು ದಂತ ತುಂಡಾಗಿದೆ. ಹಾಗಾಗಿ ಅವನನ್ನು ಏಕದಂತ ಅಂತ ಹೇಳಿ ಅವನನ್ನು ಸ್ಮರಿಸ್ತಾರೆ. ಅಂತಹ ಏಕದಂತನನ್ನು ನಾನು ಯಾವಾಗಲೂ ಸದಾ ಸಂತತಂ ಅಂದರೆ ಸದಾ ಸತತವಾಗಿ
ಬಿಡದೆ ಅವನನ್ನು ಧ್ಯಾನಿಸ್ತೇನೆ, ಭಜಿಸ್ತೇನೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಹಾಗೆ ಈಗ ಮತ್ತೆ ಫಲಶ್ರುತಿ ಏನು ಬರುತ್ತೆ ಅಂದರೆ, ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಯಾರು ಪ್ರಭಾತಕ್ಕೆ, ಅಲ್ಲಿ ಬರುತ್ತೆ ನೋಡಿ, ಓನ್ವಹಂ ಪ್ರಜಲ್ಪತಿ ಪ್ರಭಾತಕ್ಕೆ ಅಥವಾ ಪ್ರಗಾಯತಿ ಅಂತಿದೆ, ಪ್ರಗಾಯತಿ ಪ್ರಭಾತಕ್ಕೆ ಅಂದರೆ ಬೆಳಗ್ಗೆ ಯಾರು ಅವನನ್ನು ಸ್ಮರಣೆ ಮಾಡ್ತಾರೋ, ಪ್ರಾತಃ ಕಾಲದಲ್ಲಿ ಮುಂಜಾನೆ ಗಣೇಶನನ್ನು ಹೃದಯದಲ್ಲಿ ಯಾರು ಸ್ಮರಿಸ್ತಾರೋ, ಈ ಮಹಾಗಣೇಶ ಪಂಚರತ್ನವನ್ನು ಯಾರು ಪಠಿಸ್ತಾರೋ, ಹಾಡ್ತಾರೋ, ಅವರು ಏನು ಅರೋಗತಾಂ ಅದೋಷತಾಂ, ಯಾವ ದೋಷವನ್ನು, ಅವರ ಕರ್ಮದಲ್ಲಿ ಯಾವ ದೋಷವನ್ನು ಅವರು ಹೊಂದೋದಿಲ್ಲ, ಅಂದರೆ ದೋಷ ಮುಕ್ತವಾಗಿರುತ್ತೆ, ಅವರ ಎಲ್ಲ ಕರ್ಮವೂ ಸಹ ಅತ್ಯಂತ ಫಲವನ್ನು ಕೊಡುವಂತಹದ್ದಾಗಿರುತ್ತೆ ಅಂತ. ಹಾಗೆ ನಿರ್ದೋಷತ್ವವನ್ನು, ಆರೋಗ್ಯವನ್ನು, ಅರೋಗತಾಂ ಆರೋಗ್ಯವನ್ನು ಅವರು ಹೊಂದ್ತಾರೆ. ಸುಸಾಹಿತೀಂ ಸುಪುತ್ರತಾಂ, ಸನ್ಮಿತ್ರರನ್ನು ಅವರು, ಮಕ್ಕಳಿಗೆ ಬೇಕಾಗಿರೋದೇ ಅದು ಅಲ್ವಾ, ಮಕ್ಕಳು ಯಾವಾಗಲೂ ಸಹ ಒಳ್ಳೆಯ ಮಿತ್ರರನ್ನು ಹೊಂದಿದ್ರೆ ಮಾತ್ರ ಅವರು ಒಳ್ಳೆಯವರಾಗಿ ಮುಂದುವರಿತಾರೆ, ಒಳ್ಳೆಯವರಾಗಿ ದೊಡ್ಡವರಾಗ್ತಾರೆ. ಆ ಮಿತ್ರರು ಜೊತೆ ಇರುವವರು ಚೆನ್ನಾಗಿರದೇ ಇದ್ದರೆ ಮಕ್ಕಳು ಸಹ ಅಲ್ಲಿ ಎಷ್ಟೇ ಒಳ್ಳೆಯ ಮಕ್ಕಳಾದರೂ ಕೆಟ್ಟ ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರಿಗೆ ಸನ್ಮಿತ್ರರನ್ನು ಒದಗಿಸುವಂತಹ ಸ್ತೋತ್ರ ಇದು ಅಂತ. ಹಾಗಾಗಿ ಮಕ್ಕಳಿಗೆ ಎಲ್ಲರಿಗೂ ನೀವು ಈ ಸ್ತೋತ್ರವನ್ನು ಹೇಳಿಕೊಡಿ, ಅವರು ಹೇಳಿ, ಅವರಿಗೆ ಒಳ್ಳೆಯ ಮಿತ್ರರು ಸಿಕ್ಕಿದ್ರೆ ಅವರು ಮುಂದೆ ಒಳ್ಳೆಯ ಒಂದು ಜೀವಿಗಳಾಗಿ, ಒಳ್ಳೆಯ ಮನುಜರಾಗಬೇಕು, ಮೊದಲೇ ಮಾನವರಾಗಬೇಕು, ಒಳ್ಳೆಯ ಮಾನವರಾಗಿ ಅವರು ಈ ಜೀವನವನ್ನು ಸಾಗಿಸ್ತಾರೆ ಅಂತ. ಹಾಗೆ ಗಣೇಶನ ಒಂದು ದಯೆ ಅವರಿಗೆಲ್ಲ ಇರಲಿ ಅಂಥೇಳಿ ಈ ಶ್ಲೋಕವನ್ನು ಎಷ್ಟು ಚೆಂದ ಮಾಡಿ, ಸನ್ಮಿತ್ರರನ್ನು, ಸುಪುತ್ರರನ್ನು, ಯಾರಿಗೆ ಮಕ್ಕಳು ಬೇಕೋ ಅವರು ಸಹ ಈ ಒಂದು ಗಣೇಶ ಪಂಚರತ್ನವನ್ನು ಸ್ತೋತ್ರ ಮಾಡೋದ್ರಿಂದ ಒಳ್ಳೆಯ ಮಕ್ಕಳು ಸಹ ಅವರಿಗೆ ಹುಟ್ಟುತ್ತಾರೆ ಅಂತ. ಹೇಗೆ ಅಂದರೆ ಗಣಪತಿ ಹಾಗೆ ಅಂತಹ ಒಳ್ಳೆಯ ಮಕ್ಕಳು, ಬುದ್ಧಿವಂತರಾದ ಮಕ್ಕಳು ಅವರಿಗೆ ಜನಿಸ್ತಾರೆ. ಪೂರ್ಣ ಆಯುಷ್ಯವನ್ನು ಯಾರು ಪಠಿಸ್ತಾರೋ ಅವರಿಗೆ ಪೂರ್ಣ ಆಯುಷ್ಯವನ್ನು, ಅಷ್ಟೈಶ್ವರ್ಯವನ್ನು ಈ ಶೀಘ್ರವಾಗಿ ಹೊಂದುವರು. ಅವರು ಈ ಸ್ತೋತ್ರವನ್ನು ಯಾರು ನಿತ್ಯ ಪ್ರಾತಃ ಕಾಲದಲ್ಲಿ ಪಠಿಸ್ತಾರೋ ಅವರು ಎಲ್ಲವನ್ನು ಹೊಂದುತ್ತಾರೆ. ಯಾವ್ಯಾವುದು ಅಂದರೆ ಆರೋಗ್ಯ, ಕರ್ಮದಲ್ಲಿ ನಿರ್ದೋಷತ್ವ, ಸನ್ಮಿತ್ರರು ಮತ್ತು ಸುಪುತ್ರರು ಮತ್ತು ಪೂರ್ಣ ಆಯುಷ್ಯ, ಅಷ್ಟೈಶ್ವರ್ಯವನ್ನು ಶೀಘ್ರವಾಗಿ ಹೇಳ್ತಾ ಹೋದ ಹಾಗೆ ಅವರಿಗೆ ಅದೆಲ್ಲ ಒದಗಿ ಬರುತ್ತೆ, ಶೀಘ್ರವಾಗಿ ಅದಕ್ಕೆ ಪ್ರಾಪ್ತಿಯಾಗತ್ತೆ ಅವರಿಗೆ ಅಂತ. ಹಾಗಾಗಿ ಎಲ್ಲರೂ ಸಹ ಈ ಸ್ತೋತ್ರವನ್ನು ಚೆನ್ನಾಗಿ ಕಲಿತು ಕಂಠಪಾಠ ಮಾಡಿ ಭಗವಂತನ ಎದುರಿಗೆ ಹೇಳಿದ್ರೆ ಭಗವಂತ ಇಷ್ಟಪಡ್ತಾನೆ, ಅವರಿಗೆ ಸನ್ಮಂಗಳವನ್ನು, ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ. ಈ ಸ್ತೋತ್ರವನ್ನು ಮಕ್ಕಳಿಗೆಲ್ಲ ಹೇಳ್ಕೊಡಿ, ನೀವು ಹೇಳಿ, ಎಲ್ಲರೂ ಹೇಳಿ ಮನೆಯಲ್ಲಿ. ಹಾಗೆ ಇದರ ಲಾಭವನ್ನು, ಇದರ ಒಂದು ಫಲವನ್ನು ಪಡೀರಿ. ಆ ಗಣಪತಿಯ ದಯೆಗೆ ಎಲ್ಲರೂ ಸಹ, ಕಾರುಣ್ಯಕ್ಕೆ ಎಲ್ಲರೂ ಸಹ ಭಾಗಿಯಾಗಲಿ ಅಂಥೇಳಿ ಈ ಸ್ತೋತ್ರದ ಅರ್ಥವನ್ನು ನಿಮಗೆ ತಿಳಿಸಿದ್ದೇನೆ. ಎಲ್ಲರೂ ಪಠಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಗಣೇಶ. ಎಲ್ಲರಿಗೂ ನಮಸ್ಕಾರಗಳು. ಹರೇ ಕೃಷ್ಣ.